ನಮಸ್ತೆ. TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ನೈಟು ಅನ್ನ ಬಂದು ಉಳಿದೋಗಿತ್ತು. ಹಾಗಾಗಿ ಇದಕ್ಕೆ ನಾನು ಹುಣಸೆಹಣ್ಣು ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಅನ್ನ ಎಷ್ಟು ಉಳಿದಿದೆ ಅಂತ ಹೇಳಿ. ಈ ರೀತಿ ನಿಮಗೆ ಯಾವಾಗಲಾದರೂ ನೈಟು ಅಥವಾ ಬೆಳಗ್ಗೆ ಮಾಡಿದ ಅನ್ನ ಏನಾದರೂ ಉಳಿದೋಯ್ತು ಅಂದರೆ ಈ ರೀತಿ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣ ಚೆನ್ನಾಗಿ ನೆನೆ ಹಾಕಿದ್ದೆ. ನೋಡಿ ಈಗ ಇದರದ್ದು ರಸನೆಲ್ಲ ನಾವು ಅನ್ನದಲ್ಲಿ ಹಾಕ್ಬಿಡೋಣ. ಗಟ್ಟಿಯಾಗಿರಲಿ, ತುಂಬ ತೆಳು ಮಾಡೋಕ್ಕೆ ಹೋಗ್ಬೇಡಿ, ತುಂಬ ನೀರು ಹಾಕಕ್ಕೆ ಹೋಗ್ಬೇಡಿ. ಹುಣಸೆಹಣ್ಣಿಗೆ ಗಟ್ಟಿಯಾಗಿರಲಿ. ಈಗ ಪೂರ್ತಿ ಅನ್ನನ ಈ ರೀತಿ ಪುಡಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಹುಣಸೆಹಣ್ಣು ರಸದಲ್ಲಿ ಅನ್ನ ಸೇರಬೇಕು, ಆ ರೀತಿ ಮಾಡ್ಕೊಳ್ಳಿ. ನೀವು ಇದನ್ನು ಬಂದುಬಿಟ್ಟು ನೈಟೇ ಮಾಡಿಟ್ಟು ಬೆಳಿಗ್ಗೆನೂ ಮಾಡ್ಬೋದು, ಅಥವಾ ಮಾಡಿದ ತಕ್ಷಣವೂ ಮಾಡ್ಬೋದು. ಈ ರೀತಿ ಮಾಡಿದ ತಕ್ಷಣವೂ ಮಾಡ್ಬೋದು, ಅಥವಾ ನೀವು ಇವಾಗ ನೈಟೇ ಉಳಿದೋಗಿರುತ್ತೆ ಅನ್ನ, ಆಗ ನೀವು ಹುಣಸೆಹಣ್ಣು ಮಾತ್ರ ಹಾಕಿಟ್ಬಿಟ್ಟು ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಲ್ಲನೂ ಚೆಂದ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಪೂನಲ್ಲಿ ಚಮಚದಲ್ಲೆಲ್ಲ ಮಾಡಿದ್ರೆ ಅಷ್ಟು ಚೆಂದ ಮಿಕ್ಸ್ ಆಗೋದಿಲ್ಲ ಅನ್ನ, ಹಾಗಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ನೋಡಿ ಆಯಿತಾ. ನೋಡ್ಬೋದು. ಈಗ ಬಾಣಲೆ ಬಿಸಿಗೆ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅನ್ನ ಸ್ವಲ್ಪನೇ ಇರೋದು, ಹಾಗಾಗಿ ನಾನು ಒಂದೇ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ನೋಡ್ಬೋದು. ಒಂದು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಿದೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ತಿದ್ದೀನಿ. ಈಗ ಹಾಗೆ ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ನೋಡ್ಬೋದು. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಚೆನ್ನಾಗಿ ಫ್ರೈ ಆಗ್ತಿದೆ. ತುಂಬಾ ಕಪ್ಪಾಗೋದು ಬೇಡ, ಹಾಗಾಗಿ ಈಗಲೇ ನಾನು ಈರುಳ್ಳಿ ಹಾಕ್ತಿದ್ದೀನಿ. ಹಾಗೆ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ, ತುಂಬಾ ಫ್ರೈ ಆಗೋದಂತ ಇಲ್ಲ, ಸ್ವಲ್ಪ ಸಾಕು. ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಬಿಡೋಣ. ಈಗ ಚೆಂದ ಮಿಕ್ಸ್ ಮಾಡೋಣ. ಈ ರೀತಿ ಈರುಳ್ಳಿನಲ್ಲೇ ಅರಿಶಿನ ಹಾಕ್ಬಿಡಿ. ಅನ್ನದಲ್ಲಿ ಹಾಕಿದ್ರೆ ಅರಿಶಿನ ಸ್ಮೆಲ್ ಹಾಗಾಗೇ ಇರುತ್ತೆ. ಈ ರೀತಿ ಮೊದಲೇ ಈರುಳ್ಳಿನಲ್ಲಿ ಹಾಕಿ ಫ್ರೈ ಮಾಡಿಬಿಡಿ, ಆಗ ಹಸಿ ಸ್ಮೆಲ್ ಇರೋದಿಲ್ಲ. ಆಯಿತಾ. ನಾವು ಅನ್ನ ಮಾಡುವಾಗ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಈಗ ಉಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಪುಡಿ ಹಾಕ್ಕೊಳ್ಳಿ. ಈಗ ಮುಗಿದಿದೆ. ಈಗ ನಾವು ಹುಣಸೆಹಣ್ಣು ರಸನ ಚೆಂದ ಮಿಕ್ಸ್ ಮಾಡಿ ಇಟ್ಟಂಥ ಅನ್ನನ ಹಾಕ್ಬಿಡೋಣ ಇದಕ್ಕೆ.
ಈಗ ಚೆಂದ ಮಿಕ್ಸ್ ಮಾಡೋಣ. ಈಗ ಚೆಂದ ಮಿಕ್ಸ್ ಮಾಡ್ಕೊಂಡ್ರೇನ ಪೂರ್ತಿ. ಕಡಿಮೆ ಉರಿನಲ್ಲಿಡಿ ಆಯಿತಾ, ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಮಾಡಿ, ಇಲ್ಲಾಂದರೆ ತಳ ಹಿಡ್ದಂಗೆ ಆಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಚಿತ್ರಾನ್ನ ಮಾಡಿ, ಹುಣಸೆಹಣ್ಣು ಚಿತ್ರಾನ್ನ. ಹುಳಿ ಚೆಂದ ಇಷ್ಟಪಟ್ಟು ತಿನ್ನೋರಿಗೆ ತುಂಬಾ ರುಚಿಯಾಗಿರುತ್ತೆ. ಇದು ಮೀಡಿಯಮ್ ಆಗಿರುತ್ತೆ, ಹುಳಿ ತುಂಬ ಹುಳಿ ಹಾಕಿರಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಫುಲ್ಲು ಮಿಕ್ಸ್ ಆಯ್ತು. ಈಗ ಅನ್ನ ನಾವು ಆರಿದ ಅನ್ನ ಹಾಕಿದ್ದೀವಲ್ಲ, ಹಾಗಾಗಿ ಅನ್ನನೂ ಸ್ವಲ್ಪ ಬಿಸಿ ಆಗಬೇಕು. ಹಾಗಾಗಿ ಈ ರೀತಿ ಒಂದು ಪ್ಲೇಟು ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಡಿ. ಅನ್ನ ಬಿಸಿ ಆಗುತ್ತೆ, ಆಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೋಬೋದು. ಇದೊಂದು 2 ನಿಮಿಷ ಆಗಿದೆ. ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ನೋಡಿ. ಸೌಂಡ್ ಬರ್ತಿದೆಯಾ? ಕಟ್ 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 ಅಂತ ಬರ್ತಿದೆ ನೋಡಿ ಸೌಂಡ್, ಯಾಕಂದರೆ ನೀರಿನ ಅಂಶ ಏನಿರೋದಿಲ್ಲ ಅಲ್ಲ, ಹಾಗಾಗಿ. ಈಗ ಮೇಲೆ ಕೆಳಗಡೆ ಮಾಡಿ ಈ ರೀತಿ ನೋಡಿ. ಹಬೆ ಹೊರಗಡೆ ಬಂತು ನೋಡಿ, ಹಬೆ. ಅಷ್ಟೇ, ಚಿತ್ರಾನ್ನನೂ ರೆಡಿ ಆಯಿತು, ಅನ್ನನೂ ಚೆಂದ ಬಿಸಿ ಆಗಿರುತ್ತೆ. ಈಗ ಪ್ಲೇಟಿಗೆ ಹಾಕಿದ ತಕ್ಷಣ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಸೂಪರಾಗಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ನಮ್ಮ ಇವತ್ತಿನ ರೆಸಿಪಿನ. ಹಾಗೆ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಿಮಗೆ ಆ್ಯಕ್ಚುಲಿ ಕ್ಯಾಮ್ರಾ ಕ್ಲಾರಿಟಿ ಸ್ವಲ್ಪ ಕಡಿಮೆ, ಹಾಗಾಗಿ ಇದು ಯೆಲ್ಲೋ ಕಲರ್ ಇದೆ ಡೈರೆಕ್ಟಾಗಿ ನೋಡುವಾಗ. ಸೊ ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಒಂದು ಸ್ವಲ್ಪ ವೈಟಿಶಾಗಿ ಕಾಣ್ಬೋದು. ಸೊ ಇದೇನಪ್ಪ ವೈಟ್ ಚಿತ್ರಾನ್ನ ಅಂತ ಅಂದ್ಕೊಂಬೇಡಿ, ಒಂದು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕಿದ್ದೀನಿ. ಓಕೆನಾ? ಥ್ಯಾಂಕ್ ಯು, ಬಾಯ್.